ಭಕ್ತಾದಿಗಳಲ್ಲಿ ವಿನಂತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಉತ್ಸವ ಪ್ರಾರಂಭವಾಗಲಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಅಕ್ಕ ಹೂ ತಗೊಳ್ಳಿ ಅಕ್ಕ, ಹೂ ತಗೊಳ್ಳಿ ಅಕ್ಕ. ನೀನು ಗಲೀಜ್ ಕೈಯಿಂದ ಎಲ್ಲ ನನ್ನ ಮುಟ್ಬೇಡ ಅಕ್ಕ ಪ್ಲೀಸ್, ಒಂದೇ ಒಂದು ಹೂವ ತಗೊಳಕ್ಕ, ಒಂದೇ ಒಂದು ಹಾರ ತಗೊಳಕ್ಕ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ ಆ ಕಡೆ. ಮುಳ್ಳಿನ ಮನಸ್ಸಿರೋರಿಗೆ ಹೂವಿನ ಬೆಲೆ ಗೊತ್ತಾಗಲ್ಲಮ್ಮ. ಎಷ್ಟು ಒಂದು ಹಾರದ ಬೆಲೆ? 70 ರೂಪಾಯಿ ಅಣ್ಣ. ಇಷ್ಟು ಹಾರನ್ನು ನನಗೆ ಕೊಡ್ತೀಯಾ? ಇಷ್ಟುನಾ? ಸರಿ ಅಣ್ಣ. ಉರ್ಮಿಳಾ, ಹಾರಿ ಬಂದೆ. ರೀ ಅಕ್ಕ ಕೇಳಿದ್ರೆ ಇಷ್ಟು ಹೂವ ನಾನೇ ತಗೊಂಡಿದ್ದು ಅಂತ ಹೇಳ್ಬೇಕು. ಆಯ್ತು. ನಿನ್ ಮಗಳಲ್ಲಿ ಅಲ್ಲಿ ಹೋದ್ಲಲ್ಲ ರಿತು, ರಿತು ಪುಟ. ಅಮ್ಮ ಬಾಮ್ಮ. ಹಾ ಬಂದೆ. ಅಲ್ಲಿ ಏನೇ ಮಾಡ್ತಿದ್ದೆ? ಅದೇ ಅಮ್ಮ, ಆ ಹುಡುಗಿ ಫುಲ್ ಟ್ಯಾನ್ ಆಗ್ಬಿಟ್ಟಿದ್ರು ಓಡಾಡಿ ಓಡಾಡಿ, ಅದಕ್ಕೆ ಆಮೇಲೆ ಸಿಗು ಅಂತ ಹೇಳ್ಬಿಟ್ಟು ಬಂದೆ. ತಾಯಿ ಬಂದಿರೋದು ದೇವಸ್ಥಾನಕ್ಕೆ, ನಿನ್ನ ಬ್ಯೂಟಿ ಪಾರ್ಲರ್ನ ಮನೇಲೆ ಬಿಟ್ಟು ಬರು ತಾನೆ? ಸುಮ್ಮನೆ ಇರಿಪ್ಪ. ಸರಿ ಸರಿ ಬನ್ನಿ. ನಡೆ ಮುಂದೆ. ಒಂದ್ ನಿಮಿಷ. ಮೊದಲನೇ ಮರ್ಯಾದೆ ಏನೇ ಇದ್ರು ನಮ್ಮ ಅಣ್ಣನಿಗೆ. ಇದಲ್ವಾ ಪ್ರೀತಿ? ಹೆಸರಿಗೆ ತಕ್ಕನಾಗಿ ಇಬ್ರು ರಾಮಲಕ್ಷ್ಮಣರ ತರನೇ ಕಾಣಿಸ್ತಾ ಇದ್ದಾರೆ. ಅಂದಂಗೆ ರಾಮಚಂದ್ರ ಇರು ಬಂದ್ರು ನೋಡಿ. ಇದೆಲ್ಲ ಏಕೆ? ಪ್ರಪಂಚದಲ್ಲಿ ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ನಂಬಿರೋ ನಾನು. ಅವನ ಸನ್ನಿಧಾನದಲ್ಲಿ ಹಾರ ಹಾಕಿಸ್ಕೊಳ್ಳೋದಕ್ಕೆ ಅವನಿಗಿಂತ ದೊಡ್ಡವನು ನಾನಲ್ಲ. ಯಜಮಾನ್ರೆ, ನಮ್ಮದೊಂದು ಕೋರಿಕೆ ಇದೆ. ಏನದು? ಇವತ್ತು ನಡೆಯೋ ಉತ್ಸವಕ್ಕೆ ಉತ್ಸವ ಮೂರ್ತಿನ ನಿಮ್ಮ ಅಮೃತ ಹಸ್ತದಿಂದ ಪಲ್ಲಕ್ಕಿಲಿ ಇಡಬೇಕು ಅಂತ ನಮ್ಮೆಲ್ಲರೂ ಅಪೇಕ್ಷೆ. ಅಯ್ಯೋ, ದೇವರ ಸೇವೆಗೆ ಇಲ್ಲ ಅನ್ನೋದುಂಟೆ, ಅದು ನಮ್ಮ ಸೌಭಾಗ್ಯ. ಅಗತ್ಯವಾಗಿ ಆಗಬಹುದು. ನಡಿ. ಎಂತ ಕುಟುಂಬ ಸ್ವಾಮಿ ಅವ್ರದ್ದು. ತಮ್ಮ ಅವ್ರಿಗೆ ಹಾರ ಹಾಕಕ್ ಹೋದ್ರೆ ಅಣ್ಣ ಅವ್ರಿಗೆ ಗೌರವ ಮೊದಲು ಸಲ್ಬೇಕು ಅಂತಾರೆ. ರಾಮಚಂದ್ರ ರಾಯರು ದೇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಹೇಳ್ತಾರ, ತುಂಬತ್ ಕೂಡ ತುಳ್ಕಲ್ಲ ಅಂತ. ಕೀರ್ತನ, ಏನಿದ್ ನಿನ್ನ ಅವತಾರ? ದೇವಸ್ಥಾನಕ್ಕೆ ಹೀಗ್ ಬರೋದಾ? ಯಾಕೆ? ಏನಾಗಿದೆ ನನ್ನ ಅವತಾರಕ್ಕೆ? ಚೆನ್ನಾಗೇ ಇದೆಯಲ್ಲ. ಓ, ನಿನ್ ತರ ಹಳೆ ಕಾಲದ ಗೌರಮ್ಮನ್ ತರ ಬರ್ಬೇಕಿತ್ತಾ? ಕಾಲ ಯಾವ್ದಾದ್ರೇನು, ಹೆಣ್ಣು ಹೆಣ್ಣೆ. ಹೆಣ್ಣು ನಮ್ ಸಂಸ್ಕೃತಿ ಸಂಪ್ರದಾಯದ ಪ್ರತೀಕ. ದೇವಸ್ಥಾನಕ್ ಬರೋವಾಗ್ಲಾದ್ರೂ ಮೈ ಮುಚ್ಚೋ ಹಾಗೆ ಸೀರೆ ಉಟ್ಕೊಂಡು ತಲೆ ಕೂದಲು ಕಟ್ಕೊಂಡು ಲಕ್ಷಣವಾಗಿ ಬರಬಾರ್ದಿತ್ತಾ? ಅಮ್ಮ, ಶುರು ಮಾಡದ್ಯಾ ನೀನ್ ಪುರಾಣನ? ಈಗೇನು ನಾನ್ ಈ ತರ ಬಂದ್ರೆ ನಿನ್ ದೇವ್ರು ನನ್ನ ಒಳಗ್ ಸೇರ್ಸಲ್ಲ ಅಂತಿದ್ನಾ? ದೇವರಲ್ಲ, ನಾನ್ ಹೇಳ್ತಾ ಇದೀನಿ. ಈ ಅವತಾರದಲ್ಲಿ ಬರೋದಾದ್ರೆ ನೀನ್ ಬರ್ಬೇಡ. ಅಮ್ಮ ಅಮ್ಮ, ಛೇ, ಈ ದರಿದ್ರ ಹೂ ಎಲ್ಲಿ ಹುಡುಕ್ಲಿ ನಾನು ಇವಾಗ? ರಾಯರೇ, ನಿಮ್ ಮಗನ ಮದುವೆ ಬಗ್ಗೆ ಯೋಚಿಸ್ತಿದ್ದೀರಾ ಅಂತ ಗೊತ್ತಾಯ್ತು.
ಹೌದು ಗುಂಡಾಚಾರ್ಯ, ಹುಡುಗಿ ನೋಡ್ತಾ ಇದ್ದೀವಿ. ಅದೃಷ್ಟ ಅನ್ನೋ ಹಾಗೆ ಇವತ್ತೇ ನಮ್ಮ ದೇವಸ್ಥಾನಕ್ಕೆ ಶಂಕರ ಶಾಸ್ತ್ರಿಗಳು ಬಂದಿದ್ದಾರೆ. ಅಂಜನಾದ್ರಿ ಮಠದಲ್ಲಿ ಇರ್ತಾರಲ್ಲ ಅವ್ರು ತಾನೆ? ಹೌದು. ಅವ್ರ ಬಗ್ಗೆ, ಅವ್ರು ಹೇಳೋ ಭವಿಷ್ಯದ ಬಗ್ಗೆ ನಾವೆಲ್ಲ ತುಂಬಾ ಕೇಳಿದೀವಿ, ಆದ್ರೆ ಅವ್ರ ದರ್ಶನ ಆಗಿಲ್ಲ. ಅವ್ರು ಹೇಳೋ ಭವಿಷ್ಯ ಸುಳ್ಳೇ ಆಗಿಲ್ಲ ಅಂತಾರೆ ಜನ. ನೀವು ಒಂದ್ಸಲ ನಿಮ್ಮ ಮಗನ ಬಗ್ಗೆ ಅವ್ರ ಹತ್ರ ಕೇಳ್ಬೋದಲ್ಲ? ಖಂಡಿತವಾಗಿ ಕೇಳೋಣ. ಡಾರ್ಲಿಂಗು ಅಲ್ಲೇನೋ ಶಾಸ್ತ್ರಿ ಜಾತಕ ಗೀತಕ ಅಂತ ಹೇಳ್ತಿದ್ದಾರೆ ಅಲ್ಲ. ನನ್ನ ತಂಗಿ ಏನ್ ಕಡಿಮೆ ಆಗಿದೆ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪದಗೋಸ್ಕರ ಊರೆಲ್ಲ ಹುಡುಕ್ತಿದ್ದ. ನಾನು ಈ ಮನೆ ಅಳಿಯ, ಎಲ್ಲರೂ ಸೇರ್ಕೊಂಡು ನನ್ನನ್ನು ಮೂಲೆ ಗುಂಪು ಮಾಡಿದ್ದಾರೆ. ಡಾರ್ಲಿಂಗು, ನಾನು ಮೂಲೆಯಿಂದ ಎದ್ದು ಮೇಲ್ ಬರಬೇಕು ಅಂದ್ರೆ ನನ್ನ ತಂಗಿ ಈ ಮನೆ ಸೊಸೆ ಆಗ್ಲೇಬೇಕು. ಡಾರ್ಲಿಂಗು ಬರ್ತಾಳೆ. ನಿನ್ನ ತಂಗಿಗಲ್ದೆ ನಮ್ಮನೆ ಸ್ಟೇಟಸ್ಗೆ ಸರಿದೂಗೋ ಯೋಗ್ಯತೆ ಇನ್ಯಾರಿಗೂ ಇಲ್ಲ. ಸೂಪರ್ ಡಾರ್ಲಿಂಗು, ನಿನ್ನನ್ನೇ ನಂಬಿದ್ದೀನಿ, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಈಗಲೂ ಸುಮ್ಮನೆ ಇದ್ಬಿಡು. ಸುಮ್ಮನೆ ನಾನು ಹಿಂದೆ ಬಾ. ಮದುವೆ ಆದಾಗಿನಿಂದ ಅದೇ ತಾನೇ ಮಾಡ್ತಿರೋದು. ಹುಡುಗಿ ರೆಡಿ ಆಗ್ತಿದ್ದಾಳೆ, ಬರ್ತಾಳೆ. ಹುಡುಗಿ ತಾಯಿಯವರು. ಕಾಫಿ ತರ್ತೀನಿ. ಪರವಾಗಿಲ್ಲ, ಫಸ್ಟ್ ಹುಡುಗಿ ನೋಡೋಣ. ಹುಡುಗಿಯಲ್ಲ ನಮ್ಮ ಕರ್ಕೊಂಬರಮ್ಮ. ನಾನ್ ಕರ್ಕೊಂಡ್ಬರ್ತೀನಿ. ಕರ್ಕೊಂಬನೆ. ದಿವ್ಯಾ ಪುಟ್ಟಿ ರೆಡಿನಮ್ಮ? ಸಂಬಳ ಎಷ್ಟಂತೆ? 45,000 ಅಂತೆ. ಓ, ಅದನ್ನ ನಾನು 2 ವಾರದಲ್ಲಿ ಶಾಪಿಂಗ್ ಮಾಡಿ ಖಾಲಿ ಮಾಡ್ಬಿಡ್ತೀನಿ. ಆದ್ರೆ 2 ವಾರ ಜೀವನ ನಡ್ಸಕ್ಕೆ ಏನ್ ಮಾಡ್ಲಿ ಅಜ್ಜಿ? ಅಟ್ಲೀಸ್ಟ್ ಕಾರ್ ಇದೆಯಾ? ಹೋಗ್ಲಿ, ಸ್ವಂತ ಮನೆ ಅದು ಇಲ್ವಾ? ಬಾಡ್ಗೆ ಮನೆನಾ? ಅಂದ್ರೆ 45,000 ಸಂಬಳದಲ್ಲಿ ಈ ಬಾಡ್ಗೆನೂ ಕಟ್ಟಬೇಕಾ? ವೆರಿ ಗುಡ್. ಒಂದು ಸ್ವಂತ ಮನೆ, ಸ್ವಂತ ಕಾರು ಇಲ್ದೇ ಇರೋನ್ಗೆ ಈ ದಿವ್ಯ ಸ್ವಂತ ಆಗ್ಬೇಕಾ? ಅಜ್ಜಿ, ಈಗಿನ ಕಾಲದಲ್ಲಿ ಜೀವನ ನಡೆಸಕ್ಕೆ ಏನ್ ಬೇಕು ಹೇಳು? ಮುಖ್ಯವಾಗಿ ಬೇಕಾಗಿರೋದು ದುಡ್ಡು ಒಂದಿದ್ರೆ ಸ್ವಾಭಿಮಾನ, ಪ್ರೀತಿ, ವಿಶ್ವಾಸ ಎಲ್ಲಾನು ಇರುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೂ ಆ ದುಡ್ಡಿಂದ ಅದನ್ನ ಕೊಂಡ್ಕೋಬಹುದು. ದುಡ್ಡು ಇಲ್ದೇ ಇರೋರ ಹತ್ರ ಇರೋ ಪ್ರೀತಿ ಮಾಮೂಲಿ ಪ್ರೀತಿ. ಅದೇ ದುಡ್ಡಿರೋರ ಹತ್ರ ಪ್ರೀತಿ ಇದ್ರೆ ಅದೇ ಬೆಲೆ ಬಾಳೋ ಪ್ರೀತಿ. ಮಾಡಿ ಬರ್ತಾಳೆ ನಮ್ಮ ಸತ್ಯ.